ನಮ್ಮ ರಾಜ್ಯದ ಮುಖ್ಯ ಎಣ್ಣೆಕಾಳು ಬೆಳೆಗಳೆಂದರೆ ಶೇಂಗಾ, ಸೋಯಾ ಅವರೆ, ಸೂರ್ಯಕಾಂತಿ, ಔಡಲ ಮತ್ತು ಎಳ್ಳು. ಈ ಎಣ್ಣೆಕಾಳು ಬೆಳೆಗಳನ್ನು ಏಕ ಬೆಳೆಯಾಗಿ ಬೆಳೆಯುವುದರ ಬದಲು ಇತರ ಬೆಳೆಗಳೊಂದಿಗೆ ಅಂತರ್ ಬೆಳೆಯಾಗಿ ಬೆಳೆಯುವುದರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಮತ್ತು ಫಲವತ್ತತೆಯನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಳ್ಳಬಹುದು. ಜೊತೆಗೆ ಹೆಚ್ಚಿನ ಲಾಭವನ್ನು ಕೂಡ ಪಡೆಯಬಹುದು. ಅಂತಹ ಕೆಲವು ಅಂತರ್ಬೆಳೆ ಪದ್ಧತಿ ತಾಂತ್ರಿಕತೆಗಳನ್ನು ನಮ್ಮ ಕೃಷಿ ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ. ನಮ್ಮ ರೈತ ಬಾಂಧವರು ಬೆಳೆಯುವಂತಹ ಪ್ರಮುಖ ಎಣ್ಣೆಕಾಳು ಬೆಳೆ ಶೇಂಗಾ. ಈ ಶೇಂಗಾ ಬೆಳೆಯಲ್ಲಿ ತೊಗರಿ ಮತ್ತು ಔಡಲವನ್ನು ಕೂಡ ಅಂತರ್ ಬೆಳೆಯಾಗಿ ಬೆಳೆಯಬಹುದು. ಮುಖ್ಯವಾಗಿ ನೆಲಗಡಲೆ ಅಥವಾ ಶೇಂಗಾ ಒಂದು ಮುಖ್ಯವಾದಂಥ ಎಣ್ಣೆಕಾಳು ಬೆಳೆ. ಶೇಂಗಾ ಅಥವಾ ನೆಲಗಡಲೆಯನ್ನು ಒಂದೇ ಬೆಳೆಯಾಗಿ ಬೆಳೆಯೋದ್ರ ಬದಲು 8 ಸಾಲು ನೆಲಗಡಲೆ, ತದನಂತರ 2 ಸಾಲು ತೊಗರಿಯನ್ನು ಬೆಳೆಯೋದ್ರಿಂದ ನೆಲಗಡಲೆಯಿಂದ 1 ಹೆಕ್ಟೇರಿಗೆ 8 ರಿಂದ 10 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ಮತ್ತು ಜೊತೆಗೆ ಇರತಕ್ಕಂಥ ತೊಗರಿಯಿಂದ 1 ಹೆಕ್ಟೇರಿಗೆ 2 ರಿಂದ 3 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ಇನ್ನು ನೆಲಗಡಲೆಯಲ್ಲಿ ಎರಡನೇ ಒಂದು ಮುಖ್ಯವಾದಂಥ ಅಂತರ ಬೆಳೆ ಅಂತಂದರೆ 8 ಸಾಲು ಶೇಂಗಾ ಅಥವಾ ನೆಲಗಡಲೆ, ತದನಂತರ 1 ಸಾಲು ಔಡ್ಲ. 8-1 ಸಾಲಿನ ಒಂದು ಅನುಪಾತದಲ್ಲಿ ಶೇಂಗಾ ಮತ್ತು ಔಡ್ಲನ್ನು ನಾವು ಅಂತರ ಬೆಳೆ ಪದ್ಧತಿನೆಲ್ಲ ಬೆಳೆದಿದ್ದೇ ಆದರೆ ಶೇಂಗಾದಿಂದ 1 ಹೆಕ್ಟೇರಿಗೆ 8 ರಿಂದ 10 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ನಂತರ ಈ ಒಂದು ಔಡ್ಲಿನಿಂದ 1 ಹೆಕ್ಟೇರಿಗೆ 2 ರಿಂದ 3 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ಮತ್ತೊಂದು ಪ್ರಮುಖ ಎಣ್ಣೆಕಾಳು ಬೆಳೆ ಸೂರ್ಯಕಾಂತಿ. ಇದರೊಂದಿಗೆ ತೊಗರಿ ಮತ್ತು ಸೋಯಾ ಅವರೆಯನ್ನು ಕೂಡ ಅಂತರ್ ಬೆಳೆಯಾಗಿ ಬೆಳೆಯಬಹುದು. ಎರಡನೆಯ ಒಂದು ಮುಖ್ಯವಾದಂಥ ಎಣ್ಣೆಕಾಳು ಬೆಳೆ ಅಂತಂದರೆ ಸೂರ್ಯಕಾಂತಿ. ಸೂರ್ಯಕಾಂತಿಯಲ್ಲಿ ಸೂರ್ಯಕಾಂತಿ 2 ಸಾಲು, ತದನಂತರ 1 ಸಾಲು ತೊಗರಿ, ಈ ಒಂದು ಅನುಪಾತದಲ್ಲಿ ಅಂತರ ಬೆಳೆಗಳನ್ನು ಬೆಳೆದಿದ್ದೇ ಆದರೆ ಸೂರ್ಯಕಾಂತಿಯಿಂದ 1 ಹೆಕ್ಟೇರಿಗೆ 10 ರಿಂದ 12 ಕ್ವಿಂಟಲ್ನಷ್ಟು ಇಳುವರಿ, ಮತ್ತು ತೊಗರಿಯಿಂದ 1 ಹೆಕ್ಟೇರಿಗೆ 2 ರಿಂದ 3 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ಇನ್ನು ಎರಡನೇದಾಗಿ ಸೂರ್ಯಕಾಂತಿ ಮತ್ತು ಸೋಯಾ ಅವರೆ 2 ಸಾಲು ಸೂರ್ಯಕಾಂತಿ, ತದನಂತರ 1 ಸಾಲು ಸೋಯಾ ಅವರೆಯನ್ನು ಈ ಒಂದು ಅಂತರ ಬೆಳೆ ಪದ್ಧತಿನಲ್ಲಿ ಬಿತ್ತನೆ ಮಾಡಿದ್ದೇ ಆದರೆ 1 ಹೆಕ್ಟೇರಿಗೆ 10 ರಿಂದ 12 ಕ್ವಿಂಟಲ್ನಷ್ಟು ಸೂರ್ಯಕಾಂತಿ ಉತ್ಪಾದನೆಯನ್ನು ಪಡಿಬೋದು. ನಂತರ ಈ ಸೋಯಾ ಅವರೆಯಿಂದ 2 ರಿಂದ 3 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ಔಡಲ ಕೂಡ ನಮ್ಮಲ್ಲಿ ಬೆಳೆಯುವಂಥ ಪ್ರಮುಖ ಎಣ್ಣೆಕಾಳು ಬೆಳೆ. ಇದರೊಂದಿಗೆ ರಾಗಿ ಮತ್ತು ಚವಳೆಯನ್ನು ಕೂಡ ಅಂತರ್ ಬೆಳೆಯಾಗಿ ಬೆಳೆಯಬಹುದು. ಮೂರನೇ ಎಣ್ಣೆಕಾಳು ಬೆಳೆ ಅಂತಂದರೆ ಔಡ್ಲ. ಈ ಔಡ್ಲ ಬೆಳೆಯನ್ನು 3 ಸಾಲು ಔಡ್ಲ, ತದನಂತರ 1 ಸಾಲು ರಾಗಿಯನ್ನು ಬೆಳೆಯೋದ್ರಿಂದ ಔಡ್ಲದಿಂದ 1 ಹೆಕ್ಟೇರಿಗೆ 8 ರಿಂದ 10 ಕ್ವಿಂಟಲ್ನಷ್ಟು ಇಳುವರಿ, ಮತ್ತು ಜೊತೆಗೆ ಇರತಕ್ಕಂಥ ರಾಗಿಯಿಂದ 2 ರಿಂದ 3 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ಇನ್ನು 2 ಸಾಲು ಔಡ್ಲ ಮತ್ತು 4 ಸಾಲು ಈ ಚವಳಿ, ಈ ಒಂದು ಅಂತರ ಬೆಳೆ ಪದ್ಧತಿಯಿಂದ 2-4 ಅನುಪಾತದಲ್ಲಿ ಔಡ್ಲ ಮತ್ತು ಚವಳಿಯನ್ನು ಬೆಳೆಯೋದ್ರಿಂದ ಈ ಒಂದು ಔಡ್ಲದಿಂದ 3 ರಿಂದ 4 ಕ್ವಿಂಟಲ್ನಷ್ಟು 1 ಹೆಕ್ಟೇರಿಗೆ ಇಳುವರಿ, ಮತ್ತು ಚವಳಿಯಿಂದ 3 ರಿಂದ 4 ಕ್ವಿಂಟಲ್ನಷ್ಟು ಬೀಜದ ಇಳುವರಿಯನ್ನು ಪಡಿಬೋದು. ಎಳ್ಳು ಕೂಡ ಒಂದು ಪ್ರಮುಖ ಎಣ್ಣೆಕಾಳು ಬೆಳೆ. ಇದರಲ್ಲಿಯೂ ಸಹ ತೊಗರಿಯನ್ನು ನಾವು ಅಂತರ್ ಬೆಳೆಯಾಗಿ ಬೆಳೆಯಬಹುದು. ಇನ್ನು ಎಳ್ಳು 4ನೇ ಒಂದು ಮುಖ್ಯವಾದಂಥ ಎಣ್ಣೆಕಾಳು ಬೆಳೆ. ಎಳ್ಳು ಮತ್ತು ತೊಗರಿಯನ್ನು 10-2 ಅನುಪಾತದಲ್ಲಿ, ಅಂದರೆ 10 ಸಾಲು ಎಳ್ಳು 2 ಸಾಲು ತೊಗರಿ ಬೆಳೆಯೋದ್ರಿಂದ ಎಳ್ಳಿನಿಂದ 1 ಹೆಕ್ಟೇರಿಗೆ 3 ರಿಂದ 4 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು, ಮತ್ತು ತೊಗರಿಯಿಂದ 2 ರಿಂದ 3 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ಹೀಗೆ ರೈತ ಬಾಂಧವರು ಎಣ್ಣೆಕಾಳು ಬೆಳೆಗಳಲ್ಲಿ ಇತರೆ ಬೆಳೆಗಳನ್ನು ಅಂತರ್ ಬೆಳೆಯಾಗಿ ಬೆಳೆಯುವುದರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಸಮರ್ಥ ರೀತಿಯಲ್ಲಿ ಬಳಸಿಕೊಳ್ಳಬಹುದಲ್ಲದೆ ಹೆಚ್ಚುವರಿ ಲಾಭವನ್ನು ಕೂಡ ಪಡೆಯಬಹುದು. ಒಟ್ಟಾರೆ ಈ ಒಂದು ಅಂತರ ಬೆಳೆ ಪದ್ಧತಿ ಯಶಸ್ಸು ಆಗಬೇಕಾದ್ರೆ ಈ ಮುಖ್ಯ ಬೆಳೆ ಮತ್ತು ಅದಕ್ಕೆ ಸೂಕ್ತವಾದಂಥ ಅಂತರ ಬೆಳೆಯ ಆಯ್ಕೆ, ಎರಡನೇದಾಗಿ ಮುಖ್ಯ ಬೆಳೆ ಮತ್ತು ಅಂತರ ಬೆಳೆಯ 2 ಬೆಳೆಗಳ ಒಂದು ಸಾಲಿನ ಅನುಪಾತ, ಮೂರನೇದಾಗಿ ಈ ಒಂದು ಅಂತರ ಬೆಳೆ ದ್ವಿದಳ ಧಾನ್ಯವಾಗಿದ್ದರೆ ಆ ಒಂದು ಬೀಜಕ್ಕೆ ಮಣ್ಣಿನಲ್ಲಿ ಬಿತ್ತನೆ ಮಾಡುವಾಗ ಬೀಜಕ್ಕೆ ಈ ಒಂದು ಸೂಕ್ಷ್ಮ ಜೀವಾಣು ಗೊಬ್ಬರದ ಒಂದು ಉಪಚಾರ, ಕಾಲಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದು,
ಮತ್ತು ಸಸ್ಯಗಳ ಸಂಖ್ಯೆಯನ್ನು ಕಾಪಾಡೋದು, ಇದು ಎಲ್ಲನೂ ಕೂಡ ಮಾಡಿದ್ದೇ ಆದರೆ ಈ ಒಂದು ಕುಷ್ಕಿನಲ್ಲಿಯೂ ಕೂಡ ಅಂತರ ಬೆಳೆ ಪದ್ಧತಿ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆಯನ್ನು ಮಾಡಿಕೊಳ್ಳೋದರ ದೃಷ್ಟಿಯಿಂದ ಮತ್ತು ಈ ಆಹಾರ ಭದ್ರತೆಯನ್ನು ಒದಗಿಸುವ ದೃಷ್ಟಿಯಿಂದ ಮತ್ತು ಈ ಆದಾಯವನ್ನು ಹಂತ ಹಂತವಾಗಿ ಕೊಡುವ ದೃಷ್ಟಿಯಿಂದ ನೋಡಿದಾಗ ನಿಜವಾಗಿಯೂ ಒಂದು ಉತ್ತಮವಾದ ಬೆಳೆ ಪದ್ಧತಿ ಅಂತ ನಾವು ಹೇಳ್ಬೋದು. ಪ್ರಸ್ತುತ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆಯು ಹೆಚ್ಚಾಗುತ್ತಿದ್ದು, ಇದಕ್ಕೆ ಪರ್ಯಾಯವೆಂಬಂತೆ ರೈತರು ಕೃಷಿ ಯಂತ್ರೋಪಕರಣಗಳ ಮೊರೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಭತ್ತ ನಮ್ಮ ರಾಜ್ಯದ ಪ್ರಮುಖ ಆಹಾರ ಧಾನ್ಯದ ಬೆಳೆ. ಭತ್ತದ ಕೃಷಿಗೆ ರೈತರು ಹೆಚ್ಚು ಕೃಷಿ ಕಾರ್ಮಿಕರನ್ನ ಅವಲಂಬಿಸಬೇಕಾಗುತ್ತದೆ. ಭತ್ತದ ಬೇಸಾಯದಲ್ಲಿ ಸಸಿಗಳನ್ನ ಉಪಕರಣಗಳನ್ನ ಬಳಸಿ ಯಂತ್ರದ ಮೂಲಕ ತಯಾರಿಸಿಕೊಳ್ಳಬಹುದಾಗಿದೆ. ಈ ಯಂತ್ರದ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ಬ್ರಹ್ಮಾವರದ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂ ಶಂಕರ್ ಅವರು ತಿಳಿಸಿಕೊಡಲಿದ್ದಾರೆ. ನಮ್ಮಲ್ಲಿ ಈಗ ಭತ್ತವನ್ನು ಬೆಳೆಯೋದು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಭತ್ತವನ್ನು ಯಥೇಚ್ಛವಾಗಿ ಬೆಳೀತಾರೆ. ಇದರಲ್ಲಿ ರಾಜ್ಯದಲ್ಲಿ ಭತ್ತವನ್ನು ನೀರಾವರಿ ಆಶ್ರಿತ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾಟಿ ಪದ್ಧತಿ ಅಡಿಯಲ್ಲಿ ಉತ್ಪಾದಿಸಲಾಗ್ತದೆ. ಈ ದಿನಗಳಲ್ಲಿ ಹೆಚ್ಚಿನ ಒಂದು ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಯಿಂದಾಗಿ ಅಥವಾ ಹೆಚ್ಚಿನ ಒಂದು ದಿನಗೂಲಿಯ ಕೊಡುವಂಥ ಒಂದು ಸಮಸ್ಯೆಯಿಂದಾಗಿ ರೈತರು, ಈ ಭಾಗದ ಒಂದು ರೈತರು ಕೃಷಿಯನ್ನು ಈಗಾಗಲೇ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಭತ್ತದ ಬೆಳೆಯನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಸೊ ಈ ಒಂದು ದಶೆಯಲ್ಲಿ ನಮಗೆ ಪರ್ಯಾಯ ಪದ್ಧತಿ ಅಂತಂದರೆ ಕೃಷಿ ಭತ್ತದ ನಾಟಿಯನ್ನು ಯಂತ್ರಗಳ ಮುಖಾಂತರ ಮಾಡುವಂಥದ್ದು ಒಂದು ಪರ್ಯಾಯ ಪದ್ಧತಿಯಾಗಿದೆ. ಸೊ ಯಂತ್ರಗಳ ಮುಖಾಂತರ ಮಾಡೋದರಿಂದ ನಮಗೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಕೂಲಿ ಆಳುಗಳ ಸಹಾಯದಿಂದ ನಾವು ಹೆಚ್ಚಿನ ಪ್ರದೇಶವನ್ನು ಸೂಕ್ತ ಸಮಯದಲ್ಲಿ ನಾವು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಬೋದು. ಇಲ್ಲಿ ಭತ್ತವನ್ನು ನಾಟಿ ಯಂತ್ರಕ್ಕೆ ತಯಾರು ಮಾಡ್ಕೋಬೇಕು ಅಂತಂದರೆ ನಮಗೆ ಚಾಪೆ ನೇಜಿ ಬೇಕಾಗ್ತದೆ. ಚಾಪೆ ನೇಜಿ ಎರಡು ರೀತಿಯಲ್ಲಿ ನಾವು ಮಾಡಲಾಗಬೇಕಾಗ್ತದೆ. ಒಂದು ರೀತಿ ಟ್ರೇ ವಿಧಾನ ಅಂತ ಹೇಳ್ತೀರಿ, ಮತ್ತೊಂದು ರೀತಿ ಕೈಯಿಂದ ಮಾಡುವಂಥದ್ದು ಮ್ಯಾನ್ಯುವಲ್ ಅಂತ ಹೇಳ್ತಾರೆ. ಇಲ್ಲಿ ಟ್ರೇ ಮುಖಾಂತರ ಮಾಡಬೇಕು ಅಂತಂದರೆ ಇಲ್ಲಿ ಚಾಪೆ ನೇಜಿಯನ್ನು ಒಂದು ಯಂತ್ರದ ಸಹಾಯದಿಂದ ನಾವು ಮಾಡಲಾಗ್ತದೆ. ಈಗಾಗಲೇ ನಾವು ನೋಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಯಂತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಈ ಯಂತ್ರ ಸುಮಾರು 1 ಗಂಟೆ ಕಾಲದಲ್ಲಿ ಸುಮಾರು 600 ಟ್ರೇಗಳಷ್ಟು ಚಾಪೆ ನೇಜಿಯನ್ನು ತಯಾರು ಮಾಡುವಂಥ ಒಂದು ಸಾಮರ್ಥ್ಯ ಈ ಯಂತ್ರಕ್ಕಿದೆ. ಸುಮಾರು 1 ಎಕರೆಗೆ 80 ಟ್ರೇಗಳು ಬೇಕಾಗ್ತದೆ ಭತ್ತದ ಬೆಳೆಯನ್ನು ನಾವು ಬೆಳಿಬೇಕು ಅಂತಂದರೆ. ಸೊ ಇದರಲ್ಲಿ 3 ಆಪರ್ಗಳಿದ್ದಾವೆ. ಒಂದು ಆಪರಲ್ಲಿ ಮಣ್ಣನ್ನು ತುಂಬಿಸ್ಬೇಕಾಗ್ತದೆ, ಗಾಳಿಸಿರ್ತಕ್ಕಂಥ ಮಣ್ಣನ್ನು ತುಂಬಿಸ್ಬೇಕಾಗ್ತದೆ. ಅದು ಟ್ರೇನ ಒಂದು ಅಳತೆ ಸುಮಾರು 1 ಅಡಿ ಅಗಲ ಮತ್ತು 2 ಅಡಿ ಉದ್ದ ಇರ್ತದೆ. ಇದರಲ್ಲಿ 1 ಇಂಚು ಅಥವಾ 3/4 ಇಂಚಿನ ದಪ್ಪದ ಒಂದು ಮಣ್ಣು ಬೀಳುತ್ತೆ. ನಂತರ ಬೀಜವನ್ನು ಅದರ ಮೇಲೆ ಬಿಡಲಾಗ್ತದೆ. ನಂತರ ಅದೇ ಯಂತ್ರದ ಸಹಾಯದಿಂದ ಮತ್ತೆ ಮಣ್ಣನ್ನು ಅದರ ಮೇಲೆ ಬಿಡಲಾಗ್ತದೆ. ಸೊ ಈ ರೀತಿ 3 ಕಾರ್ಯಗಳು ಒಟ್ಟಾಗಿ ನಡೀತದೆ. ಸೊ ಸುಮಾರು 1 ಗಂಟೆ ಸಮಯದಲ್ಲಿ ಸುಮಾರು 600 ಟ್ರೇಗಳನ್ನು ಮಾಡ್ಕೋಬೋದು. ಸುಮಾರು 600 ಟ್ರೇಗಳು ಅಂತಂದರೆ 7 ಎಕರೆ ಅಥವಾ 8 ಎಕರೆ ಪ್ರದೇಶದಲ್ಲಿ ನಾವು ಭತ್ತವನ್ನು ಸುಲಭವಾಗಿ ನಾಟಿ ಮಾಡಬಹುದು. ತಜ್ಞರು ತಿಳಿಸಿದಂತೆ ಭತ್ತದ ಬೇಸಾಯದಲ್ಲಿ ಯಂತ್ರೋಪಕರಣಗಳ ಬಳಕೆಯಿಂದ ರೈತರು ಕಡಿಮೆ ಭೂಮಿಯಲ್ಲಿ ಅಲ್ಪ ಪ್ರಮಾಣದ ಬೀಜಗಳನ್ನು ಬಳಸಿ ಸಸ್ಯೋತ್ಪಾದನೆಯನ್ನು ಮಾಡಿಕೊಳ್ಳಬಹುದು. ಇದರಿಂದ ಸಸಿಗಳ ನಿರ್ವಹಣೆ ಸುಲಭವಾಗಿ ಆರೋಗ್ಯವಂತ ಸಸ್ಯಗಳನ್ನು ಉತ್ಪಾದನೆ ಮಾಡಿ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಲು ಅನುಕೂಲವಾಗುತ್ತದೆ ಎನ್ನುತ್ತಾರೆ ತಜ್ಞರು. ಅನುಕೂಲಗಳು ಏನು ಅಂತಂದರೆ ಇದರಲ್ಲಿ ಕಡಿಮೆ ಬೀಜ ಬೇಕಾಗ್ತದೆ. ಸುಮಾರು 15ರಿಂದ 20 kg ಬೀಜ ಬೇಕಾಗ್ತದೆ. ಅದೇ ಸಾಂಪ್ರದಾಯಿಕ ನಾಟಿ ವಿಧಾನದಲ್ಲಾದರೆ ನಮಗೆ 25ರಿಂದ 30 kg ಬೀಜ ಬೇಕಾಗ್ತದೆ. ಮತ್ತೊಂದು ಅನುಕೂಲ ಅಂತಂದರೆ ವೇಗವಾಗಿ ಕೆಲಸಗಳು ನಡೀತದೆ. ಈಗ 1 ಎಕರೆ ನಾವು ನಾಟಿ ಮಾಡಬೇಕು ಅಥವಾ 1 ಎಕರೆನ ನಾವು ಚಾಪೆ ನೇಜಿ ತಯಾರು ಮಾಡಬೇಕು ಅಂತಂದರೆ ನಮಗೆ 3 ಎಕರೆ ಸುಮಾರು 4 ಜನಗಳ ಸಹಾಯದಿಂದ 3 ಎಕರೆಯನ್ನು 1 ದಿನದಲ್ಲಿ ಮಾಡಬಹುದು. ಅದೇ ಈ ಒಂದು ಯಂತ್ರದ ಸಹಾಯದಿಂದ ಸುಮಾರು 10 ಎಕರೆಗಳ ಆಗುವಷ್ಟು ಚಾಪೆ ನೇಜಿಯನ್ನು ಒಂದೇ ದಿನದಲ್ಲಿ ಅದು 8 ಗಂಟೆಗಳ ಕಾಲದೊಳಗೆ ನಾವು ತಯಾರಿ ಮಾಡ್ಕೋಬೋದು. ಇದು ವಿಶೇಷವಾದಂಥ ಒಂದು
ಅನುಕೂಲ ಅಂತ ಹೇಳ್ಬೋದು, ಈ ಯಂತ್ರದ ಅನುಕೂಲ. ಸೊ ಈಗಾಗಲೇ ಇದರ ಒಂದು ಬೆಲೆ ಸುಮಾರು 2,40,000ವರೆಗೂ ಇದೆ ಇದರ ಬೆಲೆ. ನಂತರ ಇದು ಯಾವ ರೀತಿಯ ರೈತರಿಗೆ ಅಂತಂದರೆ, ದೊಡ್ಡ ರೈತರಿಗೆ ಅಥವಾ ಯಾರಾದರೂ ಕೃಷಿ ಬಾಡಿಗೆ ಆಧಾರಿತ ಕೃಷಿ ಕೇಂದ್ರಗಳು, ಅದರಲ್ಲಿ ನಾವು ಇದನ್ನು ಬಳಕೆ ಮಾಡ್ಕೊಳ್ಳೋದೇ ಆದರೆ ನಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಲಾಭವನ್ನು ರೈತರು ಪಡ್ಕೋಬೋದು. ಯಂತ್ರದ ಮೂಲಕ ಸಸಿ ಮಡಿ ತಯಾರಿಸಿಕೊಳ್ಳಲು ಅಗತ್ಯ ಮಣ್ಣು ಮತ್ತು ಬಿತ್ತನೆ ಬೀಜಗಳನ್ನು ಟ್ರೇಗಳಲ್ಲಿ ಹಾಕಿದ ನಂತರ ಹಕ್ಕಿ ಪಕ್ಷಿಗಳ ಹಾವಳಿಯನ್ನ ತಪ್ಪಿಸಲು ಒಣ ಹುಲ್ಲನ್ನು ಅಥವಾ ಪ್ಲಾಸ್ಟಿಕ್ ಹಾಳೆಯನ್ನು ಅದರ ಮೇಲೆ ಹೊದಿಸಬೇಕು. ಅಲ್ಲದೆ ಕಾಲಕಾಲಕ್ಕೆ ನೀರುಣಿಸಿದಾಗ 15ರಿಂದ 18 ದಿನಗಳಲ್ಲಿ ಗುಣಮಟ್ಟದ ಸಸ್ಯೋತ್ಪಾದನೆ ಸಾಧ್ಯ ಎನ್ನುತ್ತಾರೆ ತಜ್ಞರು. ಟ್ರೇ ಪದ್ಧತಿಯಲ್ಲಿ ಬೀಜವನ್ನು ಬಿತ್ತನೆ ಮಾಡಿದ ನಂತರ ಅದನ್ನು ನಾವು ಹೊರಗಡೆ ತಂದು ಬಿಸಿಲಿಗೆ ತಂದು ನಂತರ ಅದಕ್ಕೆ ನಾವು ನೀರನ್ನು ಕೊಡಬೇಕಾಗ್ತದೆ. ಪೂರ್ತಿಯಾಗಿ ಒದ್ದೆ ಆಗೋ ರೀತಿಯಲ್ಲಿ ನಾವು ನೀರನ್ನು ಕೊಡಬೇಕಾಗ್ತದೆ. ನಂತರ ಅದರ ಮೇಲೆ ಹುಲ್ಲಿನ ಹೊದಿಕೆ ಅಥವಾ ಪ್ಲಾಸ್ಟಿಕ್ ಹಾಳೆಯ ಹೊದಿಕೆಯನ್ನು ಅಥವಾ ಶೇಡ್ ನೆಟ್ಟನ್ನು ಬಳಸಿ ಹೊದಿಕೆ ಮಾಡಬೇಕಾಗ್ತದೆ 3 ದಿನಗಳ ಕಾಲ. ಇದನ್ನು ಮಾಡೋದು ಯಾತಕ್ಕೆ ಅಂತಂದರೆ, ಪಕ್ಷಿಗಳಿಂದ ತಡೆಯೋದಕ್ಕೋಸ್ಕರ ಮತ್ತು ನೇರ ಬಿಸಿಲಿನಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಬೀಜವನ್ನು ಆ ರೀತಿ ಮಾಡ್ತೀರಿ. 3 ದಿನಗಳವರೆಗೂ ನಾವು ದಿನಕ್ಕೆ 3 ಸಲ ನೀರು ಕೊಡಬೇಕಾಗ್ತದೆ ಹವಾಮಾನಕ್ಕೆ ತಕ್ಕಂತೆ. ಬಿತ್ತನೆಯಾದ 3 ದಿನಗಳ ನಂತರ ನಾವು ಹುಲ್ಲಿನ ಹೊದಿಕೆಯನ್ನು ತೆಗಿಬೇಕಾಗ್ತದೆ ಅಥವಾ ಪ್ಲಾಸ್ಟಿಕ್ ಹಾಳೆಯ ಹೊದಿಕೆಯನ್ನು ತೆಗೆದು ನಂತರ ನಾವು ನೀರು ಕೊಡ್ತಾ ಇರಬೇಕಾಗ್ತದೆ. ಇದು ವಾತಾವರಣಕ್ಕೆ ತಕ್ಕಂತೆ ನಾವು ನೀರು ಕೊಡಬೇಕಾಗ್ತದೆ. ದಿನಕ್ಕೆ 3 ಸಲ ನೀರು ಕೊಡಬೇಕಾಗ್ತದೆ. ಅಥವಾ ಮಳೆ ಇದ್ದಂಥ ಸಂದರ್ಭದಲ್ಲಿ ನಾವು 1 ಸಲ ಕೊಟ್ಟರೆ ಅಥವಾ ಕೊಡಲೇ ಇಲ್ಲ ಅಂತಂದ್ರೂ ನಡೆಯುತ್ತೆ. ನಂತರ ಸುಮಾರು 3 ದಿನಗಳ ನಂತರ ನಮಗೆ 1 ಇಂಚು ಚಿಗುರು ಬರುತ್ತೆ, ಹಸಿರಿನ ಬಣ್ಣದ ಒಂದು ಚಿಗುರು ಬರುತ್ತೆ. ನಂತರ ಸುಮಾರು ಒಂದು 5 ದಿನಗಳು ಅಥವಾ 6 ದಿನಗಳ ನಂತರ ಸುಮಾರು 2 ಇಂಚು ಉದ್ದ ಬರುತ್ತೆ, 2 ಎಲೆಗಳ ಬಿಟ್ಟು ಉದ್ದ ಬರುತ್ತೆ. ನಂತರ ಸುಮಾರು 15ರಿಂದ 18ನೇ ದಿವಸದವರೆಗೂ ಅದೇ ರೀತಿ ನಾವು ಮೇಂಟೈನ್ ಮಾಡೋದೇ ಆದರೆ ನಂತರ ಅದು ನಮಗೆ ನಾಟಿ ಮಾಡುವಂಥ ಒಂದು ಇದಕ್ಕೆ ಬರುತ್ತೆ. ಕೆಳಗಡೆ ಈ ಒಂದು ಚಾಪೆ ನೇಜಿಯ ಕೆಳಗಡೆ ಒಂದು ಸುರುಳಿಕಾರದ ಒಂದು ಬೇರಿನ ಒಂದು ಸುರುಳಿ ಬರುತ್ತೆ, ಅದನ್ನು ನಾವು ಚಾಪೆ ನೇಜಿ ಅಂತ ಹೇಳ್ತೀರಿ. ಹಾಗಾಗಿ ಇದನ್ನು ನಾವು ನಾಟಿ ಯಂತ್ರಕ್ಕೆ ಹಾಕಿ ನಂತರ ನಾಟಿ ಮಾಡುವಂಥದ್ದು ಈ ಪದ್ಧತಿ. ಈ ಯಂತ್ರವನ್ನು ಬಳಸಿಕೊಂಡು ಭತ್ತದ ಸಸಿ ತಯಾರಿಸಿಕೊಳ್ಳುವುದರಿಂದ ಕೃಷಿ ಕಾರ್ಮಿಕರ ಸಮಸ್ಯೆಯನ್ನ ನೀಗಿಸಿ ಸಸ್ಯ ಸಂರಕ್ಷಣಾ ವೆಚ್ಚ ತಗ್ಗಿಸಿಕೊಳ್ಳುವುದಲ್ಲದೆ ಗುಣಮಟ್ಟದ ಇಳುವರಿಯನ್ನು ಸಹ ಪಡೆಯಲು ಸಾಧ್ಯ ಎನ್ನುತ್ತಾರೆ ಡಾಕ್ಟರ್ ಎಂ ಶಂಕರ್ ಅವರು. ಟ್ರೇ ಪದ್ಧತಿಯಲ್ಲಿ ಮತ್ತೊಂದು ಅನುಕೂಲ ಅಂತಂದರೆ, ಈ ಟ್ರೇಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಸಾಗಣೆ ಮಾಡ್ಬೋದು. ಎಷ್ಟೇ ಕಿಲೋಮೀಟ್ರ್ ದೂರ ಆಗಿರ್ಬೋದು, ಅದನ್ನು ಸುಲಭವಾಗಿ ಸಾಗಣೆ ಮಾಡ್ಬೋದು. ಯಾವುದೇ ಆದಂಥ ಒಂದು ತೊಂದರೆ ಇಲ್ಲದೆ ನಾವು ಸಾಗಣೆ ಮಾಡ್ಬೋದು. ಮತ್ತು ಈ ಒಂದು ಹಿಂದುಗಡೆ ನೋಡ್ತಾ ಇದ್ದೀರಲ್ಲ, ಈ ಒಂದು ರ್ಯಾಕಲ್ಲಿ ಸುಮಾರು 50 ಟ್ರೇವರೆಗೂ ನಾವು 52 ಟ್ರೇಗಳವರೆಗೂ ನಾವು ಸಾಗಣೆ ಮಾಡ್ಬೋದು. ಹಾಗಾಗಿ ಇದು ಮುಖ್ಯವಾದಂಥ ಒಂದು ಅನುಕೂಲ ಅಂತಲೇ ಹೇಳ್ಬೋದು ಟ್ರೇ ಪದ್ಧತಿಯಲ್ಲಿ. ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾಟಿ ಮಾಡುವಂಥ ಒಂದು ಸ್ಥಳಕ್ಕೆ ಸುಲಭವಾಗಿ ಸಾಗಣೆ ಮಾಡಬಹುದು. ಈ ಒಂದು ರ್ಯಾಕಲ್ಲಿ ಟ್ರೇಗಳನ್ನು ಸುಮಾರು 3/4 ಎಕರೆವರೆಗೂ ನಾವು ನಾಟಿ ಮಾಡ್ಬೋದು. ಮತ್ತು ಸಾಂಪ್ರದಾಯಿಕ ನೇಜಿ ತಯಾರಿ ಏನಿದೆಯೋ, ಬೆಡ್ ತಯಾರಿ ನೇಜಿ ತಯಾರಿ ಅಂತ ಏನಿದೆಯೋ ಅದರಲ್ಲಿ ಕಟ್ ಮಾಡಬೇಕಾಗ್ತದೆ. ಸರಿಯಾದ ಅಳತೆಯನ್ನು ಇಟ್ಟು ಅಗಲ ಎಷ್ಟು ಮತ್ತು ಉದ್ದ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಕಟ್ ಮಾಡಬೇಕಾಗ್ತದೆ. ಆದರೆ ಈ ಒಂದು ಮಾದರಿ ಟ್ರೇಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಟ್ ಮಾಡೋದಾಗಲಿ, ಉದ್ದ ಎಷ್ಟು ಅಗಲ ಎಷ್ಟು ಅಂತ ಹೇಳ್ಬಿಟ್ಟು ಯಾವುದೇ ಆದಂಥ ಒಂದು ನಿರ್ದಿಷ್ಟ ಇದಿಲ್ಲ. ಡೈರೆಕ್ಟಾಗಿ ಇದರಿಂದ ತೆಗೆದು ನಾವು ನೇರವಾಗಿ ನಾಟಿ ಯಂತ್ರಕ್ಕೆ ನಾವು ಫೀಡ್ ಮಾಡ್ಕೋಬೋದು. ಹಾಗಾಗಿ ಸಾಕಷ್ಟು ಸಮಯ ಮತ್ತು ಕೂಲಿ ಆಳುಗಳ ಒಂದು ಸಮಸ್ಯೆಯನ್ನು ಕೂಡ ಈ ಒಂದು ಟ್ರೇ ಸಿಸ್ಟಮಲ್ಲಿ, ಟ್ರೇ ಪದ್ಧತಿಯಲ್ಲಿ ನಾವು ನೀಗಿಸಬಹುದು.